ಮೊದಲನೇ ಗಾದೆ ಕೈ ಕೆಸರಾದ್ರೆ ಬಾಯಿ ಮೊಸರು. ಇದರ ವಿಸ್ತರಣೆ: ಶ್ರಮಪಟ್ಟು ದುಡಿದ್ರೆ ಮಾತ್ರ ಉತ್ತಮ ಫಲ ಸಿಗುತ್ತದೆ. ಕಷ್ಟವಿಲ್ಲದೆ ಸುಖ ಸಿಗುವುದಿಲ್ಲ. ಎರಡನೇ ಗಾದೆ ಹನಿ ಹನಿ ಕೂಡಿದರೆ ಹಳ್ಳ. ಇದರ ವಿಸ್ತರಣೆ: ಸಣ್ಣ ಸಣ್ಣ ಉಳಿತಾಯ ಅಥವಾ ಪ್ರಯತ್ನಗಳು ಸೇರಿ ದೊಡ್ಡ ಯಶಸ್ಸನ್ನು ತರುತ್ತವೆ. ಮೂರನೇ ಗಾದೆ ಬೆಂಕಿ ಇಲ್ಲದೆ ಹೊಗೆ ಇಲ್ಲ. ಇದರ ವಿಸ್ತರಣೆ: ಯಾವುದೇ ವದಂತಿ ಅಥವಾ ಘಟನೆಗೆ ಯಾವುದಾದ್ರೂ ಕಾರಣ ಇದ್ದೇ ಇರ್ತದೆ. ನಾಲ್ಕನೇ ಗಾದೆ ಒಗ್ಗಟ್ಟಿನಲ್ಲಿ ಬಲವಿದೆ. ಇದರ ವಿಸ್ತರಣೆ: ಎಲ್ಲರೂ ಒಂದಾಗಿ ಕೆಲಸ ಮಾಡಿದ್ರೆ ದೊಡ್ಡ ಕೆಲಸಗಳನ್ನು ಸುಲಭವಾಗಿ ಸಾಧಿಸಬಹುದು. ಐದನೇ ಗಾದೆ ಬಿತ್ತಿದಂತೆ ಬೆಳೆಯುವುದು. ಇದರ ವಿಸ್ತರಣೆ: ನಾವು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳಿಗೆ ತಕ್ಕ ಫಲವೇ ನಮಗೆ ದೊರೆಯುತ್ತದೆ. ಆರನೇ ಗಾದೆ ಅತಿ ಸರ್ವತ್ರ ವರ್ಜಯೇತ್. ಇದರ ವಿಸ್ತರಣೆ: ಯಾವುದೇ ವಿಷಯದಲ್ಲಿ ಅತಿಯಾದರೆ ಅದು ಒಳ್ಳೆಯದಲ್ಲ, ಮಿತಿಯೇ ಉತ್ತಮ. ಏಳನೇ ಗಾದೆ ಮಾತು ಬೆಳ್ಳಿ ಮೌನ ಬಂಗಾರ. ಇದರ ವಿಸ್ತರಣೆ: ಅಗತ್ಯವಿದ್ದಾಗ ಮಾತ್ರ ಮಾತನಾಡಬೇಕು. ಕೆಲವೊಮ್ಮೆ ಮೌನವಾಗಿರುವುದೇ ಜಾಣತನ. ಎಂಟನೇ ಗಾದೆ ಕಲಿತದ್ದು ಕೈಮಣ್ಣಷ್ಟು, ಕಲಿಯಬೇಕಾದದ್ದು ಬೆಟ್ಟದಷ್ಟು. ಇದರ ವಿಸ್ತರಣೆ: ಮನುಷ್ಯ ಎಷ್ಟೇ ಕಲಿತರೂ ಕಲಿಯಲು ಇನ್ನೂ ಅಪಾರ ಜ್ಞಾನ ಉಳಿದಿರುತ್ತದೆ. ಒಂಬತ್ತನೇ ಗಾದೆ ನಿಧಾನವೇ ಪ್ರಧಾನ. ಇದರ ವಿಸ್ತರಣೆ: ಯಾವುದೇ ಕೆಲಸವನ್ನು ಆತುರಪಡದೆ ಯೋಚಿಸಿ ಮಾಡಿದರೆ ಇದರೇ ಯಶಸ್ಸು ಖಚಿತ. ಹತ್ತನೇ ಗಾದೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಇದರ ವಿಸ್ತರಣೆ: ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಳ್ಳೆಯ ಕೆಲಸ ಮಾಡಬೇಕು. ದೊಡ್ಡದಾಗಿರ್ಬೇಕೆಂದಿಲ್ಲ, ಮನಸ್ಸು ಮುಖ್ಯ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತಯಾರಿಸಲು ಪ್ರೇರಣೆ. ಧನ್ಯವಾದಗಳು.